ಒಂದು ಕಾಡಲ್ಲಿ ಒಂದು ಆನೆಯ ಕುಟುಂಬ ವಾಸವಾಗಿತ್ತು. ಒಂದು ಗಂಡ ಆನೆ, ಒಂದು ಹೆಣ್ಣಾನೆ, ಅವರ 2 ಆನೆ ಮರಿಗಳು ಸೇರಿಕೊಂಡು ಆ ಕುಟುಂಬ ಆಗಿತ್ತು. ಆ ಮರಿಗಳಲ್ಲಿ ಚಿಕ್ಕವನು ತುಂಬಾ ತುಂಟ ಆನೆ ಮರಿಯಾಗಿದ್ದ. ಒಂದು ದಿನ ಆ ಆನೆ ಕುಟುಂಬ ಕಾಡಲ್ಲಿರೋ ನದಿಗೆ ಸ್ನಾನ ಮಾಡೋದಕ್ಕೆ ಹೋದ್ರು. ಸ್ನಾನ ಮಾಡ್ತಾ ನಡುವೆ ಆ ತುಂಟ ಆನೆ ತುಂಬಾ ತುಂಟ ಕೆಲಸಗಳನ್ನ ಮಾಡ್ತಿತ್ತು. ಮಗನೇ, ನೀರು ತುಂಬಾ ಜಾಸ್ತಿ ಇದೆ, ಹುಷಾರು. ಹೌದು ಹೌದು, ಇತ್ತೀಚೆಗೆ ನಮ್ಮ ಪುಟಾಣಿ ತುಂಟಾಟ ಜಾಸ್ತಿ ಆಗಿದೆ. ಓ ತಮ್ಮ, ಸರಿಯಾಗಿ ಒಂದ್ ಜಾಗದಲ್ಲಿ ಇಟ್ಕೊಂಡು ಸ್ನಾನ ಮಾಡು. ಆ ಸಮಯದಲ್ಲಿ ನದಿ ಪಕ್ಕ ಇದ್ದಂಥ ಮರದಲ್ಲಿ ಒಂದು ಸಣ್ಣ ಪಕ್ಷಿ ಕೂತ್ಕೊಂಡಿತ್ತು. ಆ ಆನೆ ಮರಿಯ ತುಂಟು ಕೆಲಸಗಳೆಲ್ಲವನ್ನ ಆ ಹಕ್ಕಿ ನೋಡ್ತಾನೆ ಇತ್ತು. ಅವಳಿಗೆ ಅದನ್ನ ನೋಡ್ತಾ ತುಂಬಾ ಆಶ್ಚರ್ಯ ಅನಿಸ್ತಿತ್ತು. ಅಯ್ಯೋ, ಆ ಆನೆ ಮರಿ ನೋಡೋದಕ್ಕೆ ಎಷ್ಟು ಮುದ್ದಾಗಿದೆ. ಆನೆ ಮರಿಯ ಗೆಳೆತನ ಇಟ್ಕೋಬೇಕು ಅಂತ ಆ ಹಕ್ಕಿ ಮರಿ ಆಸೆ ಪಟ್ಟು. ನೀನ್ ಆಟ ಆಡ್ತಿರೋದು ನೋಡಿದ್ರೆ ತುಂಬಾ ಜಾಲಿ ಅನ್ಸತ್ತೆ. ನೀನು ತುಂಬಾ ಬಲಶಾಲಿ ಆಗಿದ್ಯಾ. ನಾವು ಸ್ನೇಹಿತರಾಗಿರೋಣ. ನಾವು ಸ್ನೇಹಿತರಾಗಿರ್ಬೇಕಾ? ಆ ಥರ ಕೇಳೋದಕ್ಕೆ ಎಷ್ಟು ಧೈರ್ಯ ನಿನಗೆ? ನಾನೊಂದು ಮರಿ ಆನೆ. ಕಾಡಲ್ಲಿರೋ ಎಲ್ಲ ಪ್ರಾಣಿಗಿಂತ ದೊಡ್ಡ ಪ್ರಾಣಿ ನಾವೇ. ಆದ್ರೆ ನೀನೊಂದು ಚಿಕ್ಕ ಸಾಧಾರಣ ಪಕ್ಷಿ. ನಮ್ಮಿಬ್ರು ಮಧ್ಯೆ ಸ್ನೇಹ ಹೇಗ್ ಸಾಧ್ಯ? ಓ, ವಿಷಯ ಹಾಗೋಗ್ತಿದ್ಯಾ? ನಾನು ನಿನ್ ಮೇಲಿರೋ ಪ್ರೀತಿಗೆ ಹಂಗೆ ಕೇಳ್ದೆ. ತಪ್ಪಾಗಿದ್ರೆ ಕ್ಷಮಿಸ್ಬಿಡಪ್ಪ. ಆನೆ ಮರಿಯ ಗೆಳೆತನ ಇಟ್ಕೊಳಕಾಗ್ದೆ ಪಾಪ ಆ ಚಿಕ್ಕ ಹಕ್ಕಿ ಮರಿ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹಾರ್ ಹೊಟ್ಟೋಯ್ತು. ಆ ಹಕ್ಕಿ ಮರಿ ಹಾರ್ ಹೋದ್ಮೇಲೆ ಆ ಆನೆ ಮರಿ ತನ್ನ ತುಂಟು ಕೆಲ್ಸಗಳನ್ನ ಮಾಡ್ತಾನೆ ಇತ್ತು. ಹಾಗೆ ಸ್ನಾನವೆಲ್ಲ ಮುಗಿಸಿದ್ಮೇಲೆ ಕಾಡ್ನಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು. ಹೋಗೋ ದಾರಿಲಿ ಒಂದು ಕಬ್ಬಿನ ತೋಟನ ಆ ಆನೆ ಮರಿ ನೋಡ್ಬಿಡ್ತು. ಅಪ್ಪ ಅಮ್ಮಂಗ್ ಗೊತ್ತಿಲ್ದೆ ಕದ್ದು ಮುಚ್ಚಿ ಹೋಗಿ ಅವನು ಆ ಕಬ್ಬು ತೋಟದಲ್ಲಿ ಬಚ್ಚಿಟ್ಕೊಂಡ. ಇದ್ಯಾವುದೋ ಗೊತ್ತಾಗದೆ ಉಳಿದ 3 ಜನ ಮನೆಗೆ ತಮ್ಮ ಪಾಡಿಗೆ ಹೋದ್ರು. ಆದ್ರೆ ಅವರೆಲ್ಲಾರನ್ನೂ ಚೆನ್ನಾಗಿ ಯಾಮಾರಿಸ್ಬಿಟ್ಟೆ ಅನ್ನೋ ಯೋಚನೆನಲ್ಲಿ ಆ ಆನೆ ಮರಿ ಕಬ್ಬು ತೋಟದಿಂದ ಕಬ್ಬುಗಳನ್ನ ತೆಗೆದು ತಿನ್ನೋದಕ್ ಶುರು ಮಾಡ್ತು. ಇದು ಎಷ್ಟು ರುಚಿಯಾಗಿದೆ. ಒಳ್ಳೆ ರುಚಿಯಾಗಿದೆ. ನಾನು ಇಲ್ಲಿ ಬಂದಿದ್ದು ನನ್ನ ಅದೃಷ್ಟನೇ. ಅಲ್ಲಿದ್ದಂಥ ಕಬ್ಬಿನ ಗಿಡಗಳಲ್ಲಿ ಅವನು ಒಂದೊಂದಾಗೆ ಒಡೆದು ಹಾಕ್ತಾ ಚೆನ್ನಾಗಿರೋದನ್ನ ತಿನ್ನೋದಕ್ ಶುರು ಮಾಡ್ದ. ಅಯ್ಯಯ್ಯೋ, ಬೇಟೆಗಾರರು! ಬೇಟೆಕಾರನನ್ನ ದಿಢೀರಂತ ನೋಡಿದ ಆನೆ ಮರಿ ಆ ಕಬ್ಬಿನ ತೋಟದಿಂದ ಓಡ್ ಹೋದ. ಅಯ್ಯಯ್ಯೋ, ನನ್ನನ್ನ ಕಾಪಾಡಿ! ಯಾರಾದ್ರೂ ಕಾಪಾಡಿ! ಕಾಪಾಡಿ! ಅವನು ಭಯದಲ್ಲಿ ಹೆದರ್ಕೊಂಡು ಅಳೋದಕ್ ಶುರು ಮಾಡ್ದ. ದಾರಿನೂ ಗೊತ್ತಾಗದೆ ಎಲ್ಲೆಲ್ಲ ಹೋದಂಥ ಆನೆ ಮರಿ ಭಯದಲ್ಲಿ ತಬ್ಬಿಬ್ಬಾಗೋದ.
ಅವನು ಬಿಕ್ಕಳಿಸಿ ಅಳ್ತಾನೇ ಇದ್ದ. ಅಯ್ಯಯ್ಯೋ ಅಪ್ಪ ಅಮ್ಮ, ಇವಾಗ ನಾನು ಎಲ್ಲಿ ಹೋಗ್ಬೇಕು? ಅಮ್ಮ ಅಮ್ಮ. ಆ ಸಮಯದಲ್ಲಿ ಆ ಚಿಕ್ಕ ಹಕ್ಕಿ ಮರಿ ಆನೆ ಮರಿ ಅಳ್ತಿದ್ದ ಶಬ್ದನ ಕೇಳಿಸ್ಕೊತು. ಆ ಜಾಗನ ಹುಡುಕೊಂಡು ಹಾರ್ಕೊಂಡು ಹೋಯ್ತು. ಒಂದು ಮರದಡಿಲಿ ಕೂತ್ಕೊಂಡು ಅಳ್ತಿದ್ದಂಥ ಆನೆ ಮರಿನ ಅವಳು ನೋಡಿದ್ಲು. ಚಿಕ್ಕಾನೆ, ನೀನೇನಕ್ಕೋಸ್ಕರ ಅಳ್ತಿದ್ಯಾ? ನಿಂಗೇನಾಯ್ತು? ನಾನು ದಾರಿ ತಪ್ಪಿ ಬಂದ್ಬಿಟ್ಟೆ. ನನಗೆ ಅಪ್ಪ ಅಮ್ಮ ಬೇಕು. ನೀನಿಲ್ಲಿ ಹೇಗೆ? ನಾನು ನಿನ್ ಹಿಂದೆನೆ ಬರ್ತಿದ್ದೆ. ಕಾರಣ ನಿನಗೆ ಬುದ್ಧಿ ಸ್ವಲ್ಪ ಜಾಸ್ತಿನೇ ಆಯ್ತು ಅಂತ ಗೊತ್ತಾಯ್ತು. ಅಹಂಕಾರ ಒಂದಿನ ಆಪತ್ತು ತಂದ್ಕೊಡತ್ತೆ ಅಂತ ಗೊತ್ತು. ಅಯ್ಯಯ್ಯೋ, ನನಗೆ ತುಂಬಾ ಭಯ ಆಗ್ತಿದೆ. ಹೇ, ಭಯ ಪಡ್ಬೇಡ, ನಿನ್ನ ನಾನ್ ಕಾಪಾಡ್ತೀನಿ. ನೀನ್ ನನ್ ಜೊತೆ ಬಂದ್ಬಿಡು, ನಾನ್ ನಿಮ್ಮಪ್ಪ ಅಮ್ಮ ಹತ್ರ ಕರ್ಕೊಂಡೋಗ್ಬಿಡ್ತೀನಿ. ಆ ಹಕ್ಕಿ ಮರಿ ಮುಂದೆ ಹಾರ್ಕೊಂಡು ಹೋಗ್ತಾ ಇತ್ತು, ದಾರಿ ತೋರಿಸ್ಕೊಂಡು ಹೋಗ್ತಾ ಇತ್ತು. ಈ ಆನೆ ಮರಿ ಕೂಡ ಆ ಹಕ್ಕಿ ಮರಿನ ಹಿಂಬಾಲಿಸ್ಕೊಂಡು ಹೋದ. ಹಾಗೆ ಆ ಚಿಕ್ಕ ಹಕ್ಕಿ ಮರಿ ಈ ತುಂಟ ಆನೆ ಮರಿನ ತನ್ನ ಅಪ್ಪ ಅಮ್ಮನ ಹತ್ರ ಕರ್ಕೊಂಡು ಹೋಗಿ ಸೇರಿಸ್ತು. ಬಂಗಾರ, ನಮ್ಮನ್ ಬಿಟ್ಟು ಎಲ್ಲೋಗಿದ್ದೆ? ಅಮ್ಮ, ನಾನು ದಾರಿ ತಪ್ಪಿಟ್ಟಿದ್ದೆ. ಈ ಪಕ್ಷಿನೇ ನನ್ನನ್ನ ಕಾಪಾಡಿದ್ದು. ದೊಡ್ಡವನು ಚಿಕ್ಕವನು ಅಂತ ಹೇಳಿ ಯಾರು ಒಬ್ರಿಗೊಬ್ರು ಕಿತ್ತಾಡಬಾರ್ದು. ಅಪಾಯ ಬಂದಾಗ ಸಹಾಯ ಮಾಡೋನೆ ನಿಜವಾದ ಗೆಳೆಯ. ನನ್ನಲ್ಲಿರೋ ಅಹಂಕಾರನೇ ನನ್ನನ್ನ ಆಪತ್ತು ತಂದ್ಕೊಡ್ತು. ಪಕ್ಷಿ, ಕೊನೆಗೆ ನೀನೇ ನನ್ನನ್ನ ಕಾಪಾಡ್ದೆ. ನಿನ್ನನ್ನ ಹೇಗ್ ಧನ್ಯವಾದ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ನಾವಿಬ್ರು ಇನ್ಮೇಲೆ ಒಳ್ಳೆ ಸ್ನೇಹಿತರಾಗಿರೋಣ. ಅಹಂಕಾರ ಆಪತ್ತು ತರತ್ತೆ. ಪ್ರೀತಿನೇ ಅತಿ ದೊಡ್ಡ ವಿಷಯ. ಪ್ರೀತಿಯಿಂದ ಇರೋರು ಮಾತ್ರ ಆನಂದವಾಗಿರ್ಬೋದು. ಓಡು ಮಗನೇ, ಜೀವ ಬೇಕಿದ್ರೆ ಬೇಗ ಓಡಿಕೋ. ಅವನ ಒಂದು ಮಾವಿನ ಹಣ್ಣು. ಅಯ್ಯೋ ಮಗನೇ, ನೀ ಏನ್ ಮಾಡ್ತಿದ್ಯಾ? ನಿಲ್ಲಲ್ಲಿ, ನಾ ಹೇಳ್ತೀನಿ. ಹೋ, ಇವನ ಒಂದು ತಂಟೆ. ಕೀ 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 ಕೀ. ಅಯ್ಯೋ ಆನೆಗುಂಡ, ಹಾಗೆ ಮಾಡ್ಬೇಡ. ನನ್ನ ಮರಿಗಳು ಕೆಳಗೆ ಬಂದ್ರೆ ಸತ್ತು ಹೋದವು. ಮಗನೇ, ನೀ ಏನು ಕ್ರೂರತೆ ತೋರಿಸ್ತೀಯಾ? ಹಕ್ಕಿ ಮರಿಗಳು ಕೆಳಗೆ ಬಿದ್ದು ಸತ್ತು ಹೋದ್ರೆ ಅದರ ಅಮ್ಮನಿಗೆ ಎಷ್ಟು ಬೇಸರವಾಯಿತು. ಕ್ಷಮಿಸ್ಬೇಕು ಗಿಳಿಯಮ್ಮ. ಇವನಿಗೆ ಬೇಕಾಗಿ ನಾನು ನಿನ್ನಲ್ಲಿ ಕ್ಷಮೆ ಗೆಲ್ತೀನಿ. ಮಗನೇ, ಹೀಗೆಲ್ಲ ಮಾಡಬಾರದು. ನಮ್ಮ ಸಹಜೀವಿಗಳ ಒಮ್ಮೆಯೂ ಉಪದ್ರವಿಸಬಾರದು. ನಮ್ಮಯ ಮುದ್ದು ಆನೆಗುಂಡ, ತಂಟೆಯಾತಕೆ ನಿನಗೆ ತಂಟೆಯಾತಕೆ? ನಮ್ಮಯ ಮುದ್ದು ಆನೆಗುಂಡ, ತಂಟೆಯಾತಕೆ ನಿನ್ಗೆ ತಂಟೆಯಾತಕೆ? ಅಳಿಲನ್ನು ಪಕ್ಷಿಗಳನ್ನು ನೋಯಿಸಬಾರದು, ನೀ ನೋಯಿಸಬಾರದು. ನಮ್ಮಯ ಮುದ್ದು ಆನೆಗುಂಡ, ತಂಟೆಯಾತಕೆ ನಿನಗೆ ತಂಟೆಯಾತಕೆ? ನೀನು ಓಡಿ ನಡೆಯುವಾಗ ಭಯವಾಗ್ತಿದೆ, ಯಾರ ಪೀಡಿಸಬೇಡ, ಯಾರ ನೋಯಿಸಬೇಡ. ನೀನು ಓಡಿ ನಡೆಯುವಾಗ ಭಯವಾಗ್ತಿದೆ, ಯಾರ ಪೀಡಿಸಬೇಡ, ಯಾರ ನೋಯಿಸಬೇಡ. ಎಲ್ಲರೊಂದಿಗೆ ಒಂದು ಸೇರು ಆನೆಗುಂಡಾನಿ, ಸಂತೋಷದಿ ಕುಣಿದು ಕುಣಿದು ನಲಿದಾಡು ನೀ. ಎಲ್ಲರೊಂದಿಗೆ ಒಂದು ಸೇರು
ಸಂತೋಷದಿ ಕುಣಿದು ಕುಣಿದು ನಲಿದಾಡು ನೀ. ಸಂತೋಷದಿ ಕುಣಿದು ಕುಣಿದು ನಲಿದಾಡು ನೀ. ನಮ್ಮಯ್ಯ ಮುದ್ದು ಆನೆಗುಂಡ, ತಂಟೆಯಾತಕೆ ನಿನಗೆ ತಂಟೆಯಾತಕೆ. ಅಯ್ಯೋ ಅಪಾಯ ಅಪಾಯ, ಒಂದು ಆನೆ ಮರಿ ಈ ಕಡೆ ಬರ್ತಾ ಇದೆ. ಬರುವ ದಾರಿಯೆಲ್ಲ ತುಳಿದು ತುಳಿದು ಬರ್ತಾ ಇದೆ. ಎಲ್ಲರೂ ಓಡಿ ಹೋಗುವ. ಹಾ ಹೂ. ಹಾರು ಹಾರು ಹಾರ್ಕೋ. ಚಿಟ್ಟೆಯೋ ಬಿತ್ತು, ಹೂವು ಬಿತ್ತು. ಇನ್ನಿಲ್ಲಿ ಚಿಂತಿಸಲು ಸಮಯವಿಲ್ಲ. ಎಲ್ಲರೂ ಬಿಲದಿಂದ ಹೊರಗೆ ಬಂದು ರಕ್ಷಣೆ ಪಡೆಯುವ. ಹಾಗಾದ್ರೆ ನಮ್ಮ ಬಿಲಗಳು? ಬೇಗನೆ ಆಗಲಿ, ಅದೊಂದು ನೋಡಿ ಕಾರ್ಯವಿಲ್ಲ. ಜೀವವಲ್ವೇ ದೊಡ್ಡದು. ಬೇಗ ಬೇಗ, ಆನೆ ಇಲ್ಲಿಗೆ ಮುಟ್ಟಿತು. ಒಮ್ಮೆ ಬೇಗ ಹೊರಡಿ. ಅಯ್ಯೋ 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 ಅಯ್ಯೋ. ಹೇ ಹಾಗೆ ಆನೆ ಮರಿಗೊಂದು ಪಾಠ ಕಲಿಸಲು ಅವರು ತೀರ್ಮಾನಿಸಿದರು. ಅದಕ್ಕಾಗಿ ಅವರು ಕೆರೆಬದಿಯಲ್ಲಿ ಒಟ್ಟು ಸೇರಿದ್ರು. ಈ ಮರಿ ಆನೆ ಒಬ್ಬ ಕ್ರೂರನೇ. ಆಗಾಗ ಬಂದು ನಮ್ಮನ್ನು ಉಪದ್ರವಿಸುತ್ತಾ ಇದ್ದಾನೆ. ಅವನಿಗೊಂದು ಪಾಠ ಕಲಿಸ್ಬೇಕು. ಅದೇ ಅದೇ, ಆದ್ರೆ ಅವನನ್ನು ಎದುರಿಸುವ ಶಕ್ತಿ ನಮ್ಮಲ್ಲಿ ಇಲ್ಲವಲ್ಲ. ಶಕ್ತಿಯಿಂದ ಅವನನ್ನು ಎದುರಿಸಲು ಸಾಧ್ಯವಿಲ್ಲ, ಆದ್ರೆ ಬುದ್ಧಿಯಿಂದ ಅವನನ್ನು ಎದುರಿಸಬಹುದು. ಅದಕ್ಕಾಗಿ ಯಾರಿಂದಲಾದರೂ ಸಹಾಯ ನಮಗೆ ಕೇಳಬೇಕು. ಇಲ್ಲಿಯೇ ಪಕ್ಕದಲ್ಲೊಂದು ಇಲಿ ವಾಸವಾಗಿದೆ. ಅವನು ನನ್ನ ಸಂಬಂಧಿಯಾಗಿದ್ದಾನೆ. ನಮ್ಮಯ ಸಂಕಟ ಅವನಲ್ಲಿ ಹೇಳಿ ನೋಡುವ. ಅವನು ನಮಗೆ ಸಹಾಯ ಮಾಡುತ್ತಾನೆ. ಅದು ಹೌದು. ನಿಮ್ಮ ಕಷ್ಟಗಳ ತಿಳಿದಾಗ ನನಗೆ ಬೇಸರವಾಗ್ತಿದೆ. ನಾನು ನಿಮಗೆ ಸಹಾಯ ಮಾಡ್ತೀನಿ. ಕ್ರೂರನಾದ ಕಾಡಾನೆಗೆ ಒಂದು ಪಾಠ ಕಲಿಸ್ಬೇಕು. ಒಂದು ದಿನ ಆ ಮರಿ ಆನೆ ಅವನ ಕ್ರೂರ ವಿನೋದದ ನಂತರ ಒಂದು ಕಡೆ ವಿಶ್ರಾಂತಿ ತೆಗೆಯುತ್ತಿದ್ದಾನೆ. ನೀ ಜನವೊಂದು ತುಂಟನೆ ಅಲ್ಲವಾ? ಇವನ ಸುಂಡಿಲಿನ ಒಳಗೆ ಹೋಗುವ ಮತ್ತು ಬಳಗೆ ಪರಚುವ. ಇನ್ನೊಬ್ಬರ ಸಂಕಟವನ್ನು ನೋಡಿ ಸಂತೋಷ ಪಡುವವ ನೀನು. ಅವರ ವೇದನೆ ನೀನು ಅರಿಯಬೇಕಾಗಿದೆ. ನೀನು ಹೇಳಿದ್ದು ಸರಿಯಾಗಿಯೇ ಇದೆ. ನಾನು ತುಂಬಾ ಜನಗಳನ್ನು ಉಪದ್ರವಿಸಿದ್ದೇನೆ. ಅದು ದೊಡ್ಡ ದ್ರೋಹವೆಂದು ನಾನು ಒಮ್ಮೆಯೂ ಆಲೋಚಿಸಿಲ್ಲ. ನನಗೆ ಅದು ಎಲ್ಲ ತಮಾಷೆಯಾಗಿತ್ತು, ವಿನೋದವೂ ಆಗಿತ್ತು. ನನ್ನ ವಿನೋದಕ್ಕೆ ಬಲಿಯಾದವರ ವೇದನೆ ಈಗ ನನಗೆ ಅರಿವಾಗಿದೆ. ಇನ್ನು ನಾನು ಯಾರನ್ನೂ ದ್ರೋಹಿಸುವುದಿಲ್ಲ. ಕ್ಷಮಿಸು ಕ್ಷಮಿಸು.
ಕಾಟಲ್ಲಿರುವ ಒಂದು ಕಾಟಾನೆ, ಹಳ್ಳಕ್ಕೆ ಬಿದ್ದರೆ ಹಳ್ಳಾನೆ, ನಾಡಿಗೆ ಬಂದರೆ ಊರಾನೆ ಎಂಬುದು ತಿಳಿಯೋಣ, ಅದಕ್ಕೆ ಬುದ್ಧಿಯ ಕಲಿಸೋಣ. ಕಾಟಲ್ಲಿರುವ ಒಂದು ಕಾಟಾನೆ, ಹಳ್ಳಕ್ಕೆ ಬಿದ್ದರೆ ಹಳ್ಳಾನೆ, ನಾಡಿಗೆ ಬಂದರೆ ಊರಾನೆ ಎಂಬುದು ತಿಳಿಯೋಣ, ಅದಕ್ಕೆ ಬುದ್ಧಿಯ ಕಲಿಸೋಣ. ನಾಡಲಿರುವ ಒಂದು ಊರಾನೆ, ಚಂದವಿರುವ ಒಂದು ಕಾಡಾನೆ, ನಾಡಲಿರುವ ಒಂದು ಊರಾನೆ, ಚಂದವಿರುವ ಒಂದು ಕಾಡಾನೆ, ಬುದ್ಧಿಯ ಕಲಿಸಲು ಹೊರಟಾನ ಊರಿನ ಕರಿಯಾನೆ, ಬುದ್ಧಿಯ ಕಲಿಸ್ಯಾನ. ತಂದ ನಾನ ತಾನಾನ, ತಂದ ನಾನ ತಾನಾನ, ತಂದ ನಾನ ತಾನಾನ, ತಂದನ ನಾನ ನನ್ನ ತಂದನ ನಾನ. ಕಾಟಲಿರುವ ಒಂದು ಕಾಟಾನೆ, ಹಳ್ಳಕ್ಕೆ ಬಿದ್ದರೆ ಹಳ್ಳಾನೆ, ನಾಟಿಗೆ ಬಂದರೆ ಊರಾನೆ ಎಂಬುದು ತಿಳಿಯೋಣ, ಅದಕ್ಕೆ ಬುದ್ಧಿಯ ಕಲಿಸೋಣ. ಮದವು ಏರಿದ ಮದತಾನೆ, ಅತ್ತ ಇತ್ತಲೂ ಓಡ್ತಾನೆ, ಮದವು ಏರಿದ ಮದತಾನೆ, ಅತ್ತ ಇತ್ತಲೂ ಓಡ್ತಾನೆ, ಮಾವುತದನು ತಡಿತಾನ, ಹಂಗುಸ ಹತ್ತಾನ, ಬುದ್ಧಿಯ ಕಲಿಸ್ಯಾನ. ಕಾಟಲ್ಲಿರುವ ಒಂದು ಕಾಟಾನೆ, ಹಳ್ಳಕ್ಕೆ ಬಿದ್ದರೆ ಹಳ್ಳಾನೆ, ನಾಡಿಗೆ ಬಂದರೆ ಊರಾನೆ ಎಂಬುದು ತಿಳಿಯೋಣ, ಅದಕ್ಕೆ ಬುದ್ಧಿಯ ಕಲಿಸೋಣ. ಬಂಪ ಬಂಪ ಬಂ 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 ಬಂ, ಬಂಪ ಬಂಪ ಬಂ 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 ಬಂ, ಬಂಪ ಬಂಪ ಬಂ 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 ಬಂಪ ಬಂ ಬಂ ಬಂ, ಬಂಪ ಬಂ ಬಂ ಬಂ. ನುಂಡಗಿರುವ ಕರಿಯಪ್ಪ, ಸುಂಡಿಲಾಡಿಸು ಕರಿಯಪ್ಪ, ಆನೆ ಸಾಗು ವೀರಪ್ಪನ ಜೊತೆಗೆ ನಡೆದು ಬಾರಪ್ಪ, ಆನೆ ಸಾಗು ವೀರಪ್ಪನ ಜೊತೆಗೆ ನಡೆದು ಬಾರಪ್ಪ. ಡುಮ್ 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 ಡುಮ್. ದುಂಡಗಿರುವ ಕರಿಯಪ್ಪ, ಸುಂಡಿಲಾಡಿಸು ಕರಿಯಪ್ಪ, ಆನೆ ಸಾಗು ವೀರಪ್ಪನ ಜೊತೆಗೆ ನಡೆದು ಬಾರಪ್ಪ, ಆನೆ ಸಾಗು ವೀರಪ್ಪನ ಜೊತೆಗೆ ನಡೆದು ಬಾರಪ್ಪ. ಡುಮ್ 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 ಡುಮ್. ಸುಂಡಿಲವಾಡಿಸಿ ನಡೆದು ಬರುವ ಹೊತ್ತಲ್ಲಿ ರಸಬಾಳೆಯ ಹಣ್ಣನ್ನು ನಿನಗೆ ಕಪ್ಪನ ಕೂಡ ನಾ ಕೊಡುವೆ. ಡುಮ್ 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 ಡುಮ್. ಸುಂಡಿಲವಾಡಿಸಿ ನಡೆದು ಬರುವ ಹೊತ್ತಲ್ಲಿ ರಸಬಾಳೆಯ ಹಣ್ಣನ್ನು ನಿನಗೆ ಕಪ್ಪನ ಕೂಡ ನಾ ಕೊಡುವೆ. ತುಂಡಗಿರುವ ಕರಿಯಪ್ಪ, ಸುಂಡಿಲಾಡಿಸು ಕರಿಯಪ್ಪ, ಆನೆ ಸಾಗು ವೀರಪ್ಪನ ಜೊತೆಗೆ ನಡೆದು ಬಾರಪ್ಪ, ಆನೆ ಸಾಗು ವೀರಪ್ಪನ ಜೊತೆಗೆ ನಡೆದು ಬಾರಪ್ಪ. ಡುಮ್ 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 ಡುಮ್